ಬಂಧುಗಳೇ, ವೇದಿಕೆಯಿರುವಂತ ಎಲ್ಲ ನಮ್ಮ ನಾಯಕರುಗಳೇ, ಹಿರಿಯರಾದ ಹರಿಪ್ರಸಾದ್ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ನಮ್ಮ ಅಭಿಷೇಕ್ ದತ್ ಇದ್ದಾರೆ, ತಮಿಳುನಾಡು ಮಯೂರ್ ಜಯಕುಮಾರ್ ಇದ್ದಾರೆ, ಎಲ್ಲ ಬಹಳ ಜನ ಶಾಸಕರಿದ್ದಾರೆ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷಗಳು ಎಲ್ಲ ಕೂಡ ತಾವೆಲ್ಲ ಇದ್ದೀರಿ. ಯೂತ್ ಕಾಂಗ್ರೆಸ್, NSY, ಮಹಿಳಾ ಕಾಂಗ್ರೆಸ್ಸಿನ 3 ಜನ ಅಧ್ಯಕ್ಷರು ಕೂಡ, ಸೇವಾದಳ ಅಧ್ಯಕ್ಷರು ಕೂಡ ಇದ್ದಾರೆ, ಇಂಟಕ್ ಅಧ್ಯಕ್ಷರು ಕೂಡ ಇದ್ದಾರೆ, ಇನ್ನು ಅನೇಕ ಸಂಘಟನೆಗಳೆಲ್ಲ ಮುಖಂಡಗಳೆಲ್ಲ ತಾವೆಲ್ಲ ಇದ್ದೀರಿ. ಇವತ್ತು ನಾವು ಈ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಪ್ರತಿಭಟನೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಂತ ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಇದೇ ಕರ್ನಾಟಕದ ಭೂಮಿಯಲ್ಲಿ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯದ ಬುನಾದಿಯನ್ನು ಇಡಿದ್ರು. 1 ವರ್ಷದ ಹಿಂದೆ ನಾವು ಗಾಂಧಿ ಭಾರತದ ಕಾರ್ಯಕ್ರಮವನ್ನು ನಾನು ನಡೆಸ್ತೋ. ಇವತ್ತು 100 ವರ್ಷದ ನಂತರ ಅವರು ಈ ದೇಶದ ಐಕ್ಯತೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂತ ಕೆಲಸ ಇವತ್ತು ನಾಥುರಾಮ್ ಗೋಡ್ಸೆ ಪಾರ್ಟಿ ಪಕ್ಷ ಇವತ್ತು ಮಾಡಿದೆ. ಇದು ಗಾಂಧಿ ಭಾರತದ ರಾಜ್ಯ ದೇಶ, ಇದು ಗೋಡ್ಸೆ ಭಾರತದ ದೇಶ ಮಾಡಲಿಕ್ಕೆ ಕಾಂಗ್ರೆಸ್ಸಿಗರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನ್ಯಾಷನಲ್ ಹೆರಾಲ್ಡ್ ಈ ದೇಶದ ಆಸ್ತಿ, ದ್ವೇಷದ ಆಸ್ತಿ ಬಿಜೆಪಿ ಇಡೀ ದ್ವೇಷನೇ ಅವರು ಆಸ್ತಿಯಾಗಿ ಇಟ್ಕೊಂಡಿದ್ದಾರೆ. ನನ್ನ ಸ್ನೇಹಿತರು ಹೇಳಿದ್ರು, ನಮ್ಮ ಶ್ರೀನಿವಾಸ್, ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅಂತೇಳಿ. ನಾನು ಸಂಪೂರ್ಣವಾಗಿ ಒಪ್ತೇನೆ. ಇವತ್ತು ಸತ್ಯಮೇವ ಜಯತೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೆ ಬಿಜೆಪಿಗೆ ಘನತೆ ಇಲ್ಲ. ನಾವು ಜಯತೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಅವರು ಘನತೆಯನ್ನ ಕಳ್ಕೊಂಡು ಇವತ್ತು ಅವರು ಬದುಕ್ತಾ ಇದ್ದಾರೆ. ಪಿತೂರಿಯಿಂದ ಸೋಲಿಸಬಹುದು, ಪಿತೂರಿಯಿಂದ ಸೋಲಿಸಲಿಕ್ಕೂ ಆಗುವುದಿಲ್ಲ, ಆದರೆ ದ್ವೇಷದಿಂದ ಕುಗ್ಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಹೋಗಿದೆ. ಇವತ್ತು ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಹುಕ್ಕಿನ ಮಹಿಳೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ನಾವ್ಯಾರು ಬ್ಯಾಂಕ್ ಹೋಗಕ್ಕೆ ಆಗ್ತಿರಲಿಲ್ಲ, ಬಡವರು. ಇವತ್ತು ಪೂಜ್ಯ ಅವರ ಕಾಲದಲ್ಲಿ ಮನೆಗೂ ಬ್ಯಾಂಕು ಹೋಗುವಂತ ಕಾಲ ಬಂತು. ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದಕ್ಕೆ ಬಿಸಿ ಊಟ ತಂದು, ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದು, ಉಳೂರ್ಗೆ ಭೂಮಿ ತಂದ್ರು ದೇವರಾಜರಸು ಇಂದಿರಾ ಗಾಂಧಿ ಅವರು. ಯಾರು ಈ ಕಾನೂನನ್ನ ತೆಗೆದಾಕ್ಲಿಕ್ಕೆ ಆಯ್ತಾ? ತೆಗೆದಾಕಕ್ಕಾಗ್ಲಿಲ್ಲ. ಮೋಟಮ್ಮ ಇಲ್ಲಿ ಕೂತಿದ್ದಾರೆ, ಅವರ ಮುಖಂಡತ್ವದಲ್ಲಿ ಶ್ರೀಶಕ್ತಿ ಕಾರ್ಯಕ್ರಮ ತಂದು ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ. ನಮ್ಮ 5 ಗ್ಯಾರಂಟಿಗಳನ್ನ ತೆಗೆದಾಕಕ್ಕಾಯ್ತಾ? ತೆಗೆದಾಕಕ್ಕಾಗಲ್ಲ.
ಇದು ಕಾಂಗ್ರೆಸ್ ಪಕ್ಷಗಳು ಕೊಟ್ಟಂತ ಕಾರ್ಯಕ್ರಮ. ಇವತ್ತು ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸ್ವಲ್ಪ ನಿಂತ್ಕೊಡ್ರ ಯೂತ್ ಕಾಂಗ್ರೆಸ್ ಹುಡುಗರು, ನಿಂತ್ಕೊಡ್ರ ಶಿಸ್ತಾಗೆ, ಇಡ್ರ ಬಾವುಟ ಕೆಳಗಡೆಕ್ಕೆ. ಯೂತ್ ಕಾಂಗ್ರೆಸ್ ಶಿಸ್ತಿರ್ಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆ ಏನ್ ತಂದಿದ್ದೇವೆ, ನಿಮ್ಮ ಜಮೀನಲ್ಲೇ ನೀವು ಮಟ್ಟ ಮಾಡ್ಕೊಳ್ಳಿ ಅಂತ ಅಂದ್ರೆ ಕೂಲಿ ಕೊಡ್ತಾ ಇದ್ವಿ. ನಿಮ್ಮ ಭೂಮಿಲಿ ವ್ಯವಸಾಯ ಮಾಡ್ಕೊಳ್ಳೋಕೆ ಕೂಲಿ ಕೊಡ್ತೀವಿ, ಕೊಟ್ಟಿಗೆಗಳು ಕಟ್ಟಲಿಕ್ಕೆ ಕೂಲಿ ಕೊಡ್ತೀವಿ, ಸ್ವಂತ ಮನೆಗಳನ್ನ ಆಶ್ರಯ ಮನೆ ಕಟ್ಕೊಳ್ಳಿಕ್ಕೆ ಕೂಲಿ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಇಲ್ಲ. ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ತೆಗೆದುಕೊಂಡಂತ ಐತಿಹಾಸಿಕವಾದಂತ ತೀರ್ಮಾನ. ಮಹಾತ್ಮ ಗಾಂಧೀಜಿ ಹೆಸರನ್ನ ನಾವಿಟ್ರೆ ಆ ಹೆಸರನ್ನ ತೆಗಿಲಿಕ್ಕೆ ಇವತ್ತು ಹೊರಟಿದ್ದಾರೆ. ನಾನು ಮೊನ್ನೆ ಎಲ್ಲ ಬೆಳಗಾಮಲ್ಲಿ ಹೇಳಿದೆ, ಈ ಗಾಂಧಿ ನೋಟನ್ನ ನಿಮ್ ಕೈಲಿ ಬಿಜೆಪಿಗೆ ಏನಾದ್ರು ಶಕ್ತಿ ಇದ್ರೆ, ನಿಮ್ ಕೈಲಿ ಏನಾದ್ರು ತಾಕತ್ತಿದ್ರೆ ಈ ಗಾಂಧಿ ನೋಟಲ್ಲಿರುವಂತ ಭಾವಚಿತ್ರವನ್ನ ತೆಗಿರಿ ನೋಡೋಣ. ಈ ದೇಶ ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಹೇಳಿ ಕರೆದಂತವರು ಇದನ್ನ, ಈ ನೋಟನ್ನ, ಚಿತ್ರವನ್ನ ಈ ದೇಶದಲ್ಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರು ಅಜಾಮರ ಇದೆ. ಅವರ ಹೆಸರನ್ನ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ಅವರ ಕುಟುಂಬಕ್ಕೆ, ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಆ ಗಾಂಧೀಜಿಯವರ ಹೆಸರನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟು ಶಾಶ್ವತವಾಗಿ ಈ ದೇಶವನ್ನ ಬದುಕಲಿಕ್ಕೆ, ಈ ದೇಶ ಉಸಿರಾಡಲಿಕ್ಕೆ, ಈ ದೇಶವನ್ನ ಐಕ್ಯತೆ, ಸಮಗ್ರತೆ, ಶಾಂತಿಯಿಂದ ಕಾಪಾಡಲಿಕ್ಕೆ ಆ ಹೆಸರನ್ನ ಕೊಟ್ಟು ಇವತ್ತು ಹೋಗಿದ್ದಾರೆ. ಬಿಜೆಪಿ ಸ್ನೇಹಿತರು ಇವತ್ತು ತೆಗೆದಾಕ್ತಾ ಇದ್ದಾರೆ. ಒಂದ್ ಕಡೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕಾರೆ ರಾಮ 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 ಅಂತ ಹೇಳ್ಬೋದಾಯ್ತು ಅಂತ ಅವೇಳನಕರವಾಗಿ ಹೇಳಿದ್ರು. ನಾವು ಅದಕ್ಕೆ ಬೆಳಗಾಂನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಟ್ಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಬಂಧುಗಳೇ, ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್, ಯಾರ್ ನ್ಯಾಷನಲ್ ಹೆರಾಲ್ಡ್? ಈ ದೇಶದ ಸ್ವಾತಂತ್ರ್ಯದ ಪತ್ರಿಕಾ ರಂಗ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ. ಈ ಪತ್ರಿಕಾ ರಂಗ ಇದ್ರೆ ಮಾತ್ರ ನಮ್ಮ ವಿಚಾರ, ನ್ಯಾಯಾಂಗದ ವಿಚಾರ, ಕಾರ್ಯಾಂಗದ ವಿಚಾರ, ಶಾಸಕಾಂಗದ ವಿಚಾರ ಎಲ್ಲವನ್ನು ಕೂಡ ಪ್ರಚಾರವನ್ನ ಮಾಡಿ ಜನರಿಗೆ ನಮ್ಮ ಭಾವನೆ ಏನು, ಸಮಾಜದ ಭಾವನೆ ಏನು ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೆ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಒಂದು ಪತ್ರಿಕೆಯನ್ನ ಅಂದಿನ ಕಾಂಗ್ರೆಸ್ ಪಕ್ಷ ಅವತ್ತು 1937ರಲ್ಲಿ ಆವತ್ತು ಅದನ್ನ ಹುಟ್ಟಾಕಿದ್ರು. ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್, ಮೋತಿಲಾಲ್ ವೋರಾರ್ ಅವರ ಆಸ್ತಿ ಆಗಿರಲಿಲ್ಲ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರಿನಲ್ಲೂ ಕೂಡ ನಾನು ಟ್ರಸ್ಟಿ. ನಾನು ಈ ಮುಲುಗುಂದು, ಕೆಲವು ನಮ್ಮ AICC ಸೆಕ್ರೆಟರಿ ಸಿದ್ದರಾಮಯ್ಯ ಟ್ರಸ್ಟಿ. ನನ್ನ ಹೆಸರಲ್ಲೂ ಒಂದು 60 ಆಸ್ತಿ ಇದೆ. ಹಂಗಂತ ನನ್ನ ಆಸ್ತಿ ಆಗೋಯ್ತದ? ಅದು ನಾನು ಇರೋವರೆಗೂ ನಂದು. ನಾನು ಇಲ್ಲ ಅಂತ AICC ಅವ್ರು ಹೇಳಿದ ಮೇಲೆ ಯಾರು ನೇಮಕ ಮಾಡ್ತಾರೆ, ನಿಮ್ಮನ್ನ ಯಾರು ನೇಮಕ ಮಾಡಿದ್ರು ಕೂಡ ಅದು ನಿಮ್ಮ ಜವಾಬ್ದಾರಿಗೆ ಇಟ್ಟಿರ್ತದೆ. ಹಂಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಮತ್ತು ಜನರಲ್ ಸೆಕ್ರೆಟರಿ ಆಗಿದ್ದಂತ ಆಸ್ಕರ್ ಫರ್ನಾಂಡಿಸ್ ಅವರು
ಮೋತಿಲಾಲ್ ವೋರಾರ್ ಅವರು ಅವ್ರ ಹೆಸರಿನಲ್ಲಿ ಶೇರ್ಸ್ ಇಟ್ಟಿದ್ರು. ಇದಕ್ಕೆ PMLA ಆಕ್ಟ್ ಅನ್ನ ತೆಗೆದುಕೊಂಡು ಬಂದು ಅವ್ರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹತ್ರ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಕೊಡಬಾರ್ ಕಿರುಕುಳ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ಸಂಚು ಮಾಡಿ ಅವರು ಬೇಲ್ ತೆಗೆದುಕೊಂಡು ಹೋರಾಟ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಮೊನ್ನೆ ತಾನೇ ಕೇಸು ನಮ್ಮ ಡೆಲ್ಲಿ ಕೋರ್ಟ್, ರೋಸ್ ಅವೆನ್ಯೂ ಕೋರ್ಟ್, ನಾನು ಆ ಕೋರ್ಟ್ಗೆ ಹೋಗ್ತಿದ್ದೆ. ನನ್ನೂ ಆ ಕೋರ್ಟಲ್ಲಿ ತಿರುಗಿಸಿದ್ರು, ನನ್ನೂ ಜೈಲಿಗೆ ಹಾಕಿದ್ರು. ಹಾಕಿದಂತ ಜೈಲು, ನಾನೇನ್ ತಿಹಾರ್ ಜೈಲಿನಲ್ಲಿ ನನ್ನ ಹಾಕಿದ್ರು ಬಿಜೆಪಿ ಸ್ನೇಹಿತರು. ನನ್ನೇನು ತುಘಲಕ್ ಪೊಲೀಸ್ ಸ್ಟೇಷನ್ ಅಲ್ಲಿ 11 ದಿನ ಇಟ್ಟಿದ್ರು. ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ನನಗೋಸ್ಕರ ಹೋರಾಟ ಮಾಡಿದ್ರಿ, ನನಗೋಸ್ಕರ ಬೇಡ್ಕೊಂಡ್ರಿ. ಇವತ್ತು ನನ್ನ ಕೇಸು ವಜಾ ಆಯ್ತು ಅವತ್ತು. ಅದೇ ರೀತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೇಸು ಕೂಡ ಇವತ್ತು ಏನು ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ರು ಅದು ಕೂಡ ಇವತ್ತು ವಜಾ ಆಗಿದೆ. ಆದ್ರೆ ಇಲ್ಲಿಗೆ ಬಿಡುದಿಲ್ಲ ಅವರು. ಈಗ ಮೊನ್ನೆ ಹೊಸದಾಗಿ ಒಂದು FIR ಹಾಕವ್ರೆ, ನನ್ನೂ ಕರೆದವ್ರೆ, ನನಗೂ ನೋಟಿಸ್ ಕೊಟ್ಟವ್ರೆ. 22ನೇ ತಾರೀಕು ನಾನು ಹೋಗ್ತಾ ಇದ್ದೀನಿ. ನಾನು ಕೇಳಿದ್ದೀನಿ ಅವ್ರಿಗೆ, ನೀನು FIR ಕಾಪಿ ಕೊಡಪ್ಪ ಅಂತ ಕೇಳಿದ್ದೀನಿ. ಇರ ಸ್ವಲ್ಪ, ನನ್ನೂ ಕರೆದವ್ರೆ, ನಾನು ಹೋಗ್ತಾ ಇದ್ದೀನಿ. ಯಾವುದೋ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ನಮ್ಮ ಟ್ರಸ್ಟ್ ಇಂದನೂ ದುಡ್ಡು ಕೊಟ್ಟಿದ್ದೀನಿ. DK ಸುರೇಶು ಕೊಟ್ಟವ್ರೆ, ಸಾವನೂರು ಶಿವಶಂಕರಪ್ಪ ಕೂಡ ಅವರ ನೆಂಟರ ಕೈಲಿ ಕೊಡ್ಸವ್ರೆ. ಎಲ್ಲ ಕೂಡ ಇವತ್ತು ನಮಗೆಲ್ಲ ನೋಟಿಸ್ಗಳು ಬಂದಿದೆ. ನಾವು ಎದುರಿಸ್ತೀವಿ, ನಾವು ಕಾಂಗ್ರೆಸ್ಸಿಗರು. ಈಗ ಕಾಂಗ್ರೆಸ್ ಕಚೇರಿ ನಡೆಸಬೇಕಲ್ಲ. ಈಗ ನಮ್ಮ MLAಗಳೆಲ್ಲ ದುಡ್ಡು ಕೊಟ್ಟಿದ್ದಾರೆ, 25,000 ತಿಂಗಳು ಕೊಡ್ತಾವ್ರ ಅವರು. ಇನ್ನು ಚೇರ್ಮನ್ಗಳು ಈಗ ಉಸುರು ಮಾಡ್ಬೇಕು. ಈಗ ನಾನು ನಡೆಸ್ಬೇಕಲ್ಲ, ಈ ಬಾವುಟಕ್ಕೆ, ಈ ಸ್ಟೇಜ್ಗೆಲ್ಲ ಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ಈಗ ನಾವು ಉಸುರು ಮಾಡ್ಬೇಕು. ಈಗ ಹೆಂಗ್ ನಡೆಸೋದು? ಅದಕ್ಕೆ ಇವ್ರ ಮೇಲೆ ಕೇಸ್ ಹಾಕಕ್ ಆಯ್ತದ? ನೀನು ಕೇಸ್ ದುಡ್ಡನ್ನ ಹೊಡೆದು ಬಿಟ್ಟಿದ್ಯಾ ಅಂತ ಕೇಸ್ ಹಾಕಕ್ ಆಗ್ತದ? ಹಂಗೆ ಈ ನ್ಯಾಷನಲ್ ಹೆರಾಲ್ಡ್ ಆಸ್ತಿನ ಉಳಿಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸುಮಾರು 100 ಕೋಟಿಯಷ್ಟು ದುಡ್ಡನ್ನ ಕೊಡ್ತು. ಅದಕ್ಕೆ ಇವತ್ತು ಮನಿ ಲಾಂಡ್ರಿಂಗ್ ಕೇಸು ಅಂತ ಸೋನಿಯಾ ಗಾಂಧಿ ಅಕೌಂಟ್ಗೆ ದುಡ್ಡು ಹೋಗ್ಲಿಲ್ಲ, ರಾಹುಲ್ ಗಾಂಧಿ ಅಕೌಂಟ್ಗೆ ದುಡ್ಡು ಹೋಗ್ಲಿಲ್ಲ, ಒಂದು ಸಂಸ್ಥೆ ಮುಖ್ಯಸ್ಥರು. ಈಗ ನಾನು ಸಿದ್ದರಾಮಯ್ಯನವರು ಇಬ್ರು ಅನೇಕ ಬೋರ್ಡ್ಗಳಲ್ಲಿ ಚೇರ್ಮನ್ ಆಗಿದ್ದೀವಪ್ಪ, ಸರ್ಕಾರ ಚೇರ್ಮನ್. ಹಿಂದೆ ಕೂಡ ನಾವಿದ್ದೋ ಮಂತ್ರಿ ಆಗಿದ್ದಾಗ. ಈಗೂ ನಾನು ಚೇರ್ಮನ್ ಇದ್ದೀನಿ ಕೆಲವು ಸಂಸ್ಥೆಗಳಿಗೆ. ಏನ್ ನಂದಾಗ ಕಾಯ್ತದ? ಇಲ್ಲ ಸಿದ್ದರಾಮಯ್ಯ ಹಾಕಕ್ಕಾಗ್ತದ? ಯಾರ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಇಲ್ಲೂ ಕೆಲವು ಚೇರ್ಮನ್ಗಳು ಇರ್ಬೋದು. ಯಾರು ಚೇರ್ಮನ್ ಇದ್ದಾರೆ? ಈ ಮುಲ್ಗುಂದು ಚೇರ್ಮನ್, ಅವರು ಚೇರ್ಮನ್, ಅವನ ಹೆಸರು ಒಂದು ಕಂಪ್ನಿ ಇರ್ತದೆ, ಅವನ್ ಆಸ್ತಿ ಆಗಕ್ಕಾಗ್ತದ? ಆಗಕ್ಕಾಗಲ್ಲ. ಹಂಗೆ ಇವತ್ತು ಇಂಥ ಪರಿಸ್ಥಿತಿಲಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಇದು ಗಾಂಧಿ ಕುಟುಂಬ ಕೋಟ್ಯಾಂತರ ರೂಪಾಯಿ ಆಸ್ತಿ ಕುಟುಂಬ. ಮೋತಿಲಾಲ್ ನೆಹರು ಅವರ ಕಾಲದಲ್ಲೇ ಎಲ್ಲ ಕೂಡ ಸರ್ಕಾರಕ್ಕೆ ದಾನ ಮಾಡಿಬಿಟ್ರು, ಬರ್ಕೊಟ್ಬಿಟ್ರು. ಈ ದೇಶದಲ್ಲಿ ತನ್ನ ಆಸ್ತಿ ತ್ಯಾಗ ಮಾಡಿದವರು, ಅಧಿಕಾರ ತ್ಯಾಗ ಮಾಡಿದವರು, ಪ್ರಾಣ ತ್ಯಾಗ ಮಾಡಿದವರು ಯಾವ್ದಾದ್ರು ಒಂದು ಕುಟುಂಬ ಇತ್ತು ಅಂದ್ರೆ ಇವತ್ತು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರು ಆಸ್ತಿ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಆ ಪ್ರಾಣನೇ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು. ಅಂತ ಪಕ್ಷದಲ್ಲಿ ಈ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ನಾವೆಲ್ಲ ಕಾಯ್ಕೊಂಡು ಕೂತಿದ್ದೀವಿ. ನಾವು ಈ ಗಾಂಧಿ ಕುಟುಂಬದ ಮಕ್ಕಳು. ನಾವು ಈ ಗಾಂಧಿ ಪರಂಪರೆ ಒಬ್ಬ ಕಾರ್ಯಕರ್ತ ಸತ್ರೆ ಈ ತ್ರಿವರ್ಣ ಧ್ವಜ ಹಾಕುವಂತ ಶಕ್ತಿ ನಿಮ್ಮೆಲ್ಲ ಕಾರ್ಯಕರ್ತರ ಮೇಲೂ ಕೂಡ ಜವಾಬ್ದಾರಿ ಇದೆ. ಕಾಂಗ್ರೆಸ್ಸಿಗರು ಮಾತ್ರ ಈ ತ್ರಿವರ್ಣ ಧ್ವಜ ಹಾಕೊಳ್ಳಕ್ಕೆ ಅವಕಾಶ ಇದೆ. ಅದು ಬಿಜೆಪಿ ಅವ್ರಿಗಿಲ್ಲ, ದಳದವ್ರಿಗಿಲ್ಲ, ಬೇರೆ ಪಾರ್ಟಿಯವ್ರಿಗಿಲ್ಲ, ಅದು ನಿಮ್ಗಿದೆ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು.
ಇವತ್ತು ನಾವೆಲ್ಲ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಈ ಹೋರಾಟದಲ್ಲಿ ನಾವು ಇದ್ದೇವೆ. ಯಾವ ಕಾರಣಕ್ಕೂ ಈ ಗಾಂಧಿ ಭಾರತದ ವರ್ಷದಲ್ಲಿ, ಈ ಒಂದು ಶತಮಾನದಲ್ಲಿ ಈ ಕಾಂಗ್ರೆಸ್ರು ಬಿಡುವುದಿಲ್ಲ, ನೀವು ಯಾರು ಬಿಡುವುದಿಲ್ಲ ಅನ್ನೋದ್ರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಕಚೇರಿ, ಇವತ್ತು ಏನು ನಮ್ಮ ನ್ಯಾಷನಲ್ ಹೆರಾಲ್ಡ್ ಆಫೀಸ್ ಒಂದು ರಿಯಲ್ ಎಸ್ಟೇಟ್ ಅಂತೇಳಿ ಅದಕ್ಕೆ ಬೋಧನೆ ಮಾಡಿ 2,000 ಕೋಟಿ ರೂಪಾಯಿನ ಆಸ್ತಿ ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಪಿತೂರಿ ಮಾಡಿ ಕೇಸನ್ನು ಹಾಕಿ ಇಂಥ ಕಿರುಕುಳವನ್ನ ಈ ಬಿಜೆಪಿಯವರು ಕೊಟ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಾನು ತಮಗೆಲ್ಲ ಹೇಳೋದಿಷ್ಟೇ, ನೀವೆಲ್ಲ ಗಟ್ಟಿಯಾಗಿ ಈ ದೇಶಕ್ಕೋಸ್ಕರ ನಿಂತಿದ್ದೀರಿ. ಮೊನ್ನೆ ಸಾವಿರಾರು ಜನ ನಮ್ಮ ಕರ್ನಾಟಕದಿಂದ ಸುಮಾರು 50,000 1 ಲಕ್ಷ ಖರ್ಚು ಮಾಡಿಕೊಂಡು 4-5 ಸಾವಿರ ಜನ ದೆಹಲಿಗೆ ಬಂದು ಈ ದೇಶದ ಗಾಂಧಿ ಕುಟುಂಬವನ್ನು ಉಳಿಸ್ಲಿಕ್ಕೆ, ಕಾಂಗ್ರೆಸ್ ಕುಟುಂಬವನ್ನು ಉಳಿಸ್ಲಿಕ್ಕೆ ಹೋರಾಟವನ್ನು ಮಾಡಿಕೊಂಡು ಬಂದರು. ಇವತ್ತು ನಾವು ನೀವೆಲ್ಲ ಸೇರಿ ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು. ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ, ಬಿಜೆಪಿಯವ್ರಿಗೆ ಒಂದು ಸವಾಲು ಹಾಕ್ತಾ ಇದ್ದೀನಿ. ನಾನು ಯಾರಿಗೆ? ಬಿಜೆಪಿಯವರಿಗೆ, ಅವ್ರ ಪಕ್ಷದ ಅಧ್ಯಕ್ಷರಿಗೆ, ಅವರ ಶಾಸಕರಿಗೆ, ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾದ್ರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡೋಂಥ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು. ಬಡವನಿಗೆ ಕೂಲಿ ಕೊಡುವಂತ ಹೆಸರು, ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀರಿ ಅಂತಂದ್ರೆ ಅದನ್ನ ತೆಗೆದಾಕ್ತಾ ಇದ್ದೀರಲ್ಲ, ನೀವು ದೇಶದ ದ್ರೋಹಿಗಳು ಅನ್ನೋದನ್ನ ನೀವು ಮರಿಬಾರದು. ಇವತ್ತು ನೀವೆಲ್ಲ ಸೇರಿ ಇವತ್ತು ಗಾಂಧೀಜಿ ಹೆಸರಿನ ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ, ಗಾಂಧಿ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದ್ರೆ, ಬೇರೆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬಂದ್ರೆ ಗಾಂಧಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ. ಬೇರೆ ನಾಯಕರುಗಳು ಬಂದ್ರೆ ಗಾಂಧಿ ಭಾವಚಿತ್ರಕ್ಕೆ ನಮಸ್ಕಾರ ಹೇಳ್ತಾರೆ. ಇವತ್ತು ನೀವು ಅವರು ಕೊಂದವರ ಹೆಸರನ್ನ ನೀವು ಮುಂದಕ್ಕೆ ತೆಗೆದುಕೊಂಡು ಗಾಂಧೀಜಿಯವ್ರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಅವರ ಹೆಸರನ್ನ ತೆಗೆದಲಿಕ್ಕೆ ತಾವೆಲ್ಲ ಸೇರಿ ಹೊರಟಿದ್ದೀರಿ. ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಜನೆ. ಆದ್ರಿಂದ ಈ ನ್ಯಾಷನಲ್ ಹೆರಾಲ್ಡ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ ಇವತ್ತು ಬಿಜೆಪಿಯವರು ಏನು ನಮ್ಮ ಇತಿಹಾಸವನ್ನ ತಿರ್ಚಲಿಕ್ಕೆ ಏನು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಅದನ್ನ ನಾವು ಕಾಂಗ್ರೆಸ್ಸಿಗರು ನಾವು ಬಿಡುವುದಿಲ್ಲ. ಇಂಥ ದೊಡ್ಡ ಪ್ರತಿಭಟನೆಗೆ ತಾವೆಲ್ಲ ಸೇರಿ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಜೈ ಸಂವಿಧಾನಕ್ಕೆ, ಮಹಾತ್ಮ ಗಾಂಧೀಜಿಗೆ, ರಾಹುಲ್ ಗಾಂಧೀಜಿಗೆ, ಸೋನಿಯಾ ಗಾಂಧೀಜಿಗೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.